ಇವ್ರ ಹತ್ರ ದುಡ್ಡಿಲ್ಲ ಇಲಾಖೆನಲ್ಲಿ, ಕಾರ್ಮಿಕ ಇಲಾಖೆನಲ್ಲಿ, ಅದಕ್ಕೆ ಕಾರ್ಡ್ ಎಲ್ಲ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಎಷ್ಟು ಲಕ್ಷ ಫೇಕ್ ಕಾರ್ಡ್ಗಳು ಸಿಕ್ತು ಸರ್? 20 ಲಕ್ಷ ಕಾರ್ಡ್ ಕಮ್ಮಿ ಆಗಿದೆ. ನಮ್ಮಲ್ಲಿ ಕಟ್ಟಡ ಕಾರ್ಮಿಕರ ಲಿಸ್ಟ್ ಇದೆ, ಅವ್ರ ಮನೆಗೆ ಹೋಗ್ತಕ್ಕಂಥದ್ದು, ಚೆಕ್ ಮಾಡ್ತಕ್ಕಂಥದ್ದು. ಚೆಕ್ ಮಾಡ್ತೀವಿ ಅನ್ನೋದ್ರ ಕಾರ್ಡ್ ಇಲ್ಲ ಅಂದ್ರೆ ನೇರವಾಗಿ ಕಾರ್ಡ್ ಕೊಡ್ತಕ್ಕಂಥ ಕೆಲಸನೂ ಮಾಡ್ತೀವಿ. ಇದೀವನ್ನ ಸ್ವಲ್ಪ ಸರಳೀಕೃತ ಮಾಡ್ಕೊಡ್ಬೇಕು ಅನ್ನುವಂತ ಬೇಡಿಕೆ ಇಟ್ಟಿದೆ. ಇನ್ನೊಂದು 2-3 ತಿಂಗಳ ಕಾಲಾವಕಾಶ ಕೊಟ್ರೆ ಬಹಳಷ್ಟು ಬದಲಾವಣೆಗಳು ನೀವು ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ ಅಲ್ಲಿ ಕಾಣಬಹುದು. ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ನಮ್ಗೆ ಸ್ಕಾಲರ್ಶಿಪ್ ಬರ್ತಿಲ್ಲ ಸರ್. ಆಡಿಟ್ ಸರ್ವೆ ಮಾಡಿದಾಗ ಗೌರ್ಮೆಂಟ್ ಆಫೀಸರ್ಸ್ ತಗೊಂಡಿದ್ದಾರೆ, ಸೌಕಾರ ಮಕ್ಕಳು ತಗೊಂಡಿದ್ದಾರೆ, ಲ್ಯಾಪ್ಟಾಪ್ಗಳು ಬರೀ ಸೌಕಾರಿಗೆ ಹೋಗಿದೆ. ಯಾವ ಕಟ್ಟಡ ಕಾರ್ಮಿಕ ಯಾರು ಬೆವರು ಸುರಿಸಿ ನಮಗೆ ಆದಾಯವನ್ನು ಕೊಡ್ತಾ ಇದ್ದಾನೆ ಅಂತವ್ರ ಮನೆಗೆ, ಅವರಿಗೆ, ಅವ್ರ ಕುಟುಂಬಕ್ಕೆ ಅನುಕೂಲ ಆಗ್ಬೇಕಂತ ನಮ್ಮ ಉದ್ದೇಶ. ಈ ಕಾರ್ಮಿಕ ಅನ್ನೋದು ಯಾರು ಬರ್ತಾರೆ, ಏನ್ ಉಪಯೋಗ? ಫ್ಲಿಪ್ಕಾರ್ಟ್ ಇರ್ಬೋದು, ನಿಮ್ ಅಮೆಝಾನ್ ಇರ್ಬೋದು, ನಿಮ್ ಝೊಮ್ಯಾಟೊ ಇರ್ಬೋದು, ನಿಮ್ ಸ್ವಿಗ್ಗಿ ಇರ್ಬೋದು, ಪ್ಲಾಟ್ಫಾರ್ಮ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗುತ್ತೆ. ಅಂಬೇಡ್ಕರ್ ಸಹಾಯ ಹಸ್ತ ಯಾವಾಗಿಂದ ಜಾರಿಗೆ ಬರ್ಬೋದು ಸರ್? ಅಂಬೇಡ್ಕರ್ ಸಹಾಯ ಹಸ್ತ ಬಹುತೇಕ ಜನವರಿ 8ರಿಂದ ಪ್ರಾರಂಭ ಆಗುತ್ತೆ. ಸ್ವತಂತ್ರ ಬಂದಾಗಿಂದ ಸುಮಾರು 23ರಿಂದ 25 ವರ್ಗದ ಕಾರ್ಮಿಕರಿಗೆ ಯಾವುದೇ ರೀತಿಯಾದಂತ ಸಾಮಾಜಿಕ ಭದ್ರತೆ ಇರಲಿಲ್ಲ. ಆದ್ರೆ ಇದೀಗ ಸುಮಾರು 70 ವರ್ಷಗಳ ಬಳಿಕ ಸಿದ್ದರಾಮಯ್ಯ ಅವರ ಸರ್ಕಾರ, ಕಾರ್ಮಿಕ ಇಲಾಖೆ ಸಚಿವರಾದ ಸಂತೋಷ್ ಲಾಡ್ ಅವರು ಅವರಿಗೆ ಒಂದು ಸಾಮಾಜಿಕ ಭದ್ರತೆಯನ್ನ ಕೊಡುವಂತ ನಿಟ್ಟಿನಲ್ಲಿ ಒಂದು ಹೊಸ ಯೋಜನೆ ತರೋದಕ್ಕೆ ಮುಂದಾಗ್ತಾ ಇದ್ದಾರೆ. ಎಲ್ಲದ್ರ ಬಗ್ಗೆ ಮಾತಾಡೋದಕ್ಕೆ ಖುದ್ದು ಈಗ ನಮ್ಮ ಜೊತೆಗೆ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಈಗ ಸುಮಾರು ಒಂದು 23ರಿಂದ 25 ಸೆಕ್ಟರ್ ಕಾರ್ಮಿಕರು, ಸೊ ಅಂತವ್ರಿಗೆ ಯಾವುದೇ ರೀತಿಯ ಸಾಮಾಜಿಕ ಭದ್ರತೆ ಇರಲ್ಲ. ಅಂತವ್ರಿಗೆಲ್ಲ ಒಂದು ಮಂಡಳಿಯನ್ನ, ಬೋರ್ಡ್ ಅನ್ನ ಮಾಡಿ ಸೊ ಸಾಮಾಜಿಕ ಭದ್ರತೆಯನ್ನ ಕೊಡೋದಕ್ಕೆ ಹೊರಟಿದ್ದೀರಿ. ಸೊ ಯಾರ್ಯಾರು ಕಾರ್ಮಿಕರು ಬರ್ತಾರೆ ಸರ್? ಇದರಿಗೆ ವಿಶೇಷವಾಗಿ ಒಂದು 25 ಸೆಕ್ಟರ್ ಜನ ಇದ್ದಾರೆ. ಒಂದು ಕ್ಷೌರಿಕರು ಇದ್ದಾರೆ, ಆಮೇಲೆ ಟೇಲರ್ ಮಾಡ್ತಕ್ಕಂಥ ದರ್ಜಿಗಳು ಅಂತ ನಮಗೆ ಟೇಲರ್ ಇದ್ದಾರೆ, ಆಮೇಲೆ ಹಮಾಲ್ರುಗಳು ಇದ್ದಾರೆ, ಯಾರು ಹಮಾಲಿ ಕೆಲಸ ಮಾಡ್ತಾರೆ, ಚಿಂದಿ ಆಯ್ಗುರು ಇದ್ದಾರೆ, ನೇಕಾರ್ ಇದ್ದಾರೆ, ಕುಂಬಾರ್ ಇದ್ದಾರೆ, ಅಕ್ಸಾಗಿಲ್ರು ಇದ್ದಾರೆ, ಆಮೇಲೆ ಫೋಟೋಗ್ರಾಫರ್ಸ್ ಇದ್ದಾರೆ. ಸಿನಿಮಾಗಳಲ್ಲಿ ಕೆಲಸ, ಅದು ಬೇರೆ, ಸಿನಿ ವರ್ಕರ್ಸ್ ಬಿಲ್ ಸಪರೇಟ್ ಇದೆ. ಅದ್ರ ಜೊತೆಗೆ ನಮ್ಮ ಕಮ್ಮಾರ್ ಇದ್ದಾರೆ. ಈ ತರ ಸುಮಾರು ಎಲ್ಲರ ಹೆಸರು ನನಗೆ ಎಕ್ಸಾಕ್ಟ್ ನೆನಪಿಲ್ಲ, ಒಂದು 11ರಿಂದ 12 ನೆನಪಿದೆ. ಬಟ್ ಇನ್ನ ಆಮೇಲೆ ಇದು ನಮ್ಮ ಅಲೆಮಾರಿ ಜನಾಂಗದವರು ಇದ್ದಾರೆ. ಸೊ ಈ ತರ ಸುಮಾರು 25 ಸೆಕ್ಟರ್ ನಿಮ್ಮ ಹತ್ರ ಇದೆ. ಅದು ಇರ್ಲಿ, ತೊಂದ್ರೆ ಇಲ್ಲ. ಈ ತರ 25 ಸೆಕ್ಟರ್ಕಿನ ಹೆಚ್ಚು ಕಮ್ಮಾರ್ ಇದ್ದಾರೆ, ಆಮೇಲೆ ಕುಂಬಾರ್ ಇದ್ದಾರೆ, ಪತ್ರಿಕಾ ವಿತರಕರು ಇದ್ದಾರೆ, ಸೊ ಅಲೆಮಾರಿ ಜನಾಂಗದವರು ಇದ್ದಾರೆ, ಬಿಡಿ ಕಾರ್ಮಿಕರು ಇದ್ದಾರೆ, ಆಮೇಲೆ ಡಿಸೇಬಲ್ಡ್ ಏನು ಅಂಗವಿಕಲರು ಸುಮಾರು 7 ಲಕ್ಷ ಜನ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ, ಅವ್ರಿಗೆ ಕೂಡ ಗುರುತಿಸ್ತೇವೆ. ಆಮೇಲೆ ಸ್ವತಂತ್ರ ಲೇಖಕರು ಇದ್ದಾರೆ. ಸೊ ಈ ತರ ಫೋಟೋಗ್ರಾಫರ್ ಇದ್ದಾರೆ, ಬೀದಿ ವ್ಯಾಪಾರ ಮಾಡ್ತಕ್ಕಂಥವ್ರು, ಸಿನಿಮಾ ಮತ್ತು ಬೇರೆ ಗಿಗ್ ಕಾರ್ಮಿಕರು ಕೂಡ ಇದ್ರಾಗ ಇನ್ವಾಲ್ವ್ ಇದೆ. ಬಟ್ ಗಿಗ್ ಕಾರ್ಮಿಕರ ಸಪರೇಟ್ ಬಿಲ್ಗಳನ್ನ ಮಾಡಿದ್ವಿ. ಈ ತರ ಸುಮಾರು 25 ಸೆಕ್ಟರ್ಗಳನ್ನ ನಾವು ಜೋಡಿಸಿದ್ದೇವೆ. 25 ಸೆಕ್ಟರ್ಗಳಿಗೆ ಜೋಡಿಸಿ ಈಗ ಸುಮಾರು 25ರಿಂದ 30 ಲಕ್ಷ ಜನ ಅವ್ರು ಆಗ್ತಾರೆ. ಅವರಿಗೆ ಪ್ರಪ್ರಥಮ ಬಾರಿಗೆ ನಾವು ಅವರಿಗೆ ಸೋಷಿಯಲ್ ಸೆಕ್ಯೂರಿಟಿ ಕಾರ್ಡ್ಗಳನ್ನ ಕೊಡ್ತಾ ಇದೀವಿ. ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಮನವಿ ಮಾಡ್ಕೊಂಡಿದೀವಿ, ಮುಂದೆ ಬರ್ತಕ್ಕಂಥ ಬಡ್ಜೆಟ್ ನಲ್ಲಿ ಸ್ವಲ್ಪ ನಮಗೆ ದುಡ್ಡು ಕೊಟ್ರೆ, ಈಗೇನು ಅವ್ರಿಗೆ 1 ಲಕ್ಷ 1.5 ಲಕ್ಷ ಕೊಡ್ತಾ ಇದೀವಿ. ಇದು ನಾವು ಮುಂದೆ 3 ಲಕ್ಷಕ್ಕೂ 4 ಲಕ್ಷಕ್ಕೂ 5 ಲಕ್ಷವರೆಗೆ ಹೋಗ್ತಕ್ಕಂಥ ಸಾಧ್ಯತೆ ಇದೆ. ಸೊ ಇದು ಮೊದಲನೇ ಪ್ರಯೋಗ. ಸೊ ಇದು ಬಹಳ ನಮಗೆ ಹೆಮ್ಮೆಯ ವಿಷಯ, ನನಗೆ ವಿಶೇಷವಾಗಿ ಬಹಳ ಖುಷಿ ತಂದಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರ ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮ ಮಾಡಕ್ಕೆ ಸಾಧ್ಯ ಆಯ್ತು ಅಂತ ಈ ಸಂದರ್ಭ ಕೇಳಿಕೆ ಬಯಸ್ತೇನೆ. ಓಕೆ ಸರ್, ಒಂದು ಪ್ರಶ್ನೆ ಬರುತ್ತೆ. ಈಗ ಅಪೋಸಿಷನ್ ಅವರು ಆರೋಪ ಮಾಡ್ತಿದ್ರು, ಇವ್ರ ಹತ್ರ ದುಡ್ಡಿಲ್ಲ ಇಲಾಖೆನಲ್ಲಿ, ಕಾರ್ಮಿಕ ಇಲಾಖೆನಲ್ಲಿ, ಅದಕ್ಕೆ ಕಾರ್ಡ್ ಎಲ್ಲ ಕ್ಯಾನ್ಸಲ್ ಮಾಡ್ತಿದ್ದಾರೆ, ಅವ್ರಿಗೆ ಫೆಸಿಲಿಟಿ ಕೊಡಕ್ ಆಗ್ತಿಲ್ಲ ಅಂತ ಹೇಳಿ. ಈಗ ನೀವು ಈಗ ಪ್ಲಾನ್ ಮಾಡಿರುವಂತದ್ದು ಅವರೆಲ್ಲರೂ ಕೂಡ ಸೇರ್ಪಡೆ ಆದ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಆಗ್ತಾರೆ. ಬೋರ್ಡ್ ಅಲ್ಲಿ ಇರುವಂತದ್ದು 1,000 ಕೋಟಿ, ಅದರಲ್ಲಿ ನಿಮ್ಮ ಅಡ್ಮಿನಿಸ್ಟ್ರೇಷನ್ಗೆ ಐ ಥಿಂಕ್ ಒಂದು 100 ಕೋಟಿ ಬೇಕಾಗುತ್ತೆ. ಇನ್ನ ಒಂದು 700 ಕೋಟಿವರೆಗೂ ನೀವು ಸ್ಕಾಲರ್ಶಿಪ್ ಕೊಡ್ಬೇಕಾಗತ್ತೆ, ಕಿಟ್ಗಳು ಕೊಡ್ಬೇಕಾಗತ್ತೆ. ಹೇಗೆ ಹಣವನ್ನ ಹೊಂದಾಣಿಕೆ ಮಾಡ್ತಾರೆ? ಇದು ಕನ್ಸ್ಟ್ರಕ್ಷನ್ ಬೋರ್ಡಿಗೆ ಬರ್ತಕ್ಕಂತಾರಲ್ಲ, ಇದು ಅನ್ಆರ್ಗನೈಸ್ಡ್ ಬೋರ್ಡಿಗೆ ಬರ್ತಾರೆ. ಸೊ ನಾವ್ ಇವರಿಗೆ ಜಾಸ್ತಿ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ ನಲ್ಲಿ ಕೇವಲ ನಾವೀಗ ಸೋಷಿಯಲ್ ಸೆಕ್ಯೂರಿಟಿ ಮಾತ್ರ ಕಾರ್ಡ್ ಕೊಡ್ತಾ ಇದೀವಿ. ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್ ಅದ್ರಲ್ಲಿ ಕೊಡ್ತಾ ಇಲ್ಲ, ಯಾಕಂದ್ರೆ ನಮ್ಮ ವೆಲ್ಫೇರ್ ಬೋರ್ಡ್ ನಲ್ಲಿ ಅಷ್ಟು ದುಡ್ಡಿಲ್ಲ. ನೀವು ಮಾಡ್ತಕ್ಕಂಥ ಕನ್ಸ್ಟ್ರಕ್ಷನ್ ಬೋರ್ಡ್ ಬಗ್ಗೆ ಮಾತನಾಡಿದ್ರೆ, ಕನ್ಸ್ಟ್ರಕ್ಷನ್ ಬೋರ್ಡ್ ಇವ್ರ ಸಂಬಂಧ ಇಲ್ಲ. ಸೋಷಿಯಲ್ ಇದೆ ಬೇರೆ ಸರ್, ಹಣ ಇದಕ್ಕೆ ಅನ್ಆರ್ಗನೈಸ್ಡ್ ಬೋರ್ಡೇ ಬೇರೆ ಇರ್ತದೆ, ಕನ್ಸ್ಟ್ರಕ್ಷನ್ ಬೋರ್ಡೇ ಬೇರೆ ಇರ್ತದೆ. ಕನ್ಸ್ಟ್ರಕ್ಷನ್ ಬೋರ್ಡ್ ನಲ್ಲಿ ಯಾವ ಕಟ್ಟಡ ಕಾರ್ಮಿಕ ಯಾರು ಕೆಲಸ ಮಾಡ್ತಾರೆ, ಕಟ್ಟಡ ಕಾರ್ಮಿಕನ ಕೆಲಸ ಮಾಡ್ತಾರೆ, ಕಟ್ಟಡ ಕಾರ್ಮಿಕನ ಕೆಲಸ ಮಾಡ್ತಾರೆ, ಅವ್ನು ಯಾವ್ದೇ ಸಮಾಜದವ್ನು ಇರ್ಬೋದು, ಯಾರೇ ಇರ್ಬೋದು, ಯಾವುದೇ ವರ್ಗದವ್ನು ಇರ್ಬೋದು, ಯಾರು ಕಟ್ಟಡ ಕಾರ್ಮಿಕ ಕೆಲಸ ಮಾಡ್ತಾರೆ, ನಮಗೆ ಅಲ್ಲಿಂದ ಸೆಸ್ ಬರುತ್ತೆ.
ಸೊ ಆ ಸೆಸ್ಗೆ ಯಾರು ನಮಗೆ ದುಡ್ಡು ಬರುತ್ತೆ ನಮ್ಮ ಸರ್ಕಾರಕ್ಕೆ ಅವ್ರು ಮಾತ್ರ ಅರ್ಹರಾಗಿರ್ತಾರೆ. ಆ ದುಡ್ಡು ಇದಕ್ಕೇನಕ್ಕೂ ಬಳಕೆ ಬೇರೆ ಮಾಡಬೇಕು. ಬೇರೆ ಬಳಕೆ ಮಾಡಕ್ಕೆ ಅವಕಾಶ ಇಲ್ಲ. ಓಕೆ ಸರ್. ಸರ್ ಅದ್ರ ಜೊತೆಗೆ ಈಗ ಬಹಳ ಪ್ರಮುಖವಾಗಿ 50 ನೀವು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ 58 ಲಕ್ಷ ಕಾರ್ಡ್ಗಳಿತ್ತು, ಲೇಬರ್ ಕಾರ್ಡ್ಗಳು. ಸೊ ಅದನ್ನ ಅದರಲ್ಲಿ ಸಾಕಷ್ಟು ಫೇಕ್ ಇತ್ತು, ಅಷ್ಟು ಜನ ರಾಜ್ಯದಲ್ಲಿ ಯಾರು ಕಟ್ಟಡ ಕಾರ್ಮಿಕರಿಲ್ಲ. ಅದನ್ನ ಜರಡಿ ಹಿಡಿಯುವಂತ ಕೆಲಸವನ್ನ ಆರಂಭ ಮಾಡ್ದ. ಎಷ್ಟು ಲಕ್ಷ ಫೇಕ್ ಕಾರ್ಡ್ಗಳು ಸಿಕ್ತು ಸರ್? ಇನ್ನು ಕೂಡ ಅದು ಅಭಿಯಾನ ಮುಂದುವರೆದಿದೆ ಇದೆ. ಈಗ ಸುಮಾರು ಒಂದು 20 ಲಕ್ಷ ಕಾರ್ಡ್ ಕಮ್ಮಿ ಆಗಿದೆ. 58 ಲಕ್ಷ ಇವತ್ತೊಂದು 36 ಲಕ್ಷವರೆಗೆ ಕಾರ್ಡ್ ಕಮ್ಮಿ, 36 ಲಕ್ಷ ಕಾರ್ಡ್ ವರೆಗೆ ಇದ್ದೀವಿ. ಇನ್ನ ಕಮ್ಮಿ ಆಗತ್ತೆ ಇದು. ಇದಕ್ಕೆ ಅಂಬೇಡ್ಕರ್ ಸಹಾಯ ಹಸ್ತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಜನವರಿ ಅಥವಾ ಫೆಬ್ರವರಿಯಲ್ಲಿ ಈ ನಾವು ಗಾಡಿಗಳು ಮಾಡಿದೀವಿ. ಆ ಗಾಡಿಗಳ ಮುಖಾಂತರ 43 ಸೆಕ್ಟರ್ಗಳಲ್ಲಿ 43 ಝೋನ್ ಅಂತ ಹೇಳ್ತೀವಿ. ಆ ಝೋನ್ಗಳಲ್ಲಿ ಆಫೀಸ್ ಮಾಡ್ತಾ ಇದೀವಿ. ಆ ಆಫೀಸ್ ಹೆಂಗಿರುತ್ತೆ, ಆಫೀಸ್ ಜೊತೆಗೆ ಈ ಗಾಡಿಗಳು ಇರ್ತದೆ. ಈ ಗಾಡಿ ಕೆಲಸ ಏನಂತಂದ್ರೆ ನಾವು ಆ ಝೋನ್ ಅಲ್ಲಿ ಬರ್ತಕ್ಕಂತ ಏನು ನಮ್ಮಲ್ಲಿ ಕಟ್ಟಡ ಕಾರ್ಮಿಕರ ಲಿಸ್ಟ್ ಇದೆ, ಅವ್ರ ಮನೆಗೆ ಹೋಗ್ತಕ್ಕಂಥದ್ದು, ಚೆಕ್ ಮಾಡ್ತಕ್ಕಂಥದ್ದು, ಯಾರ್ಯಾರು ಅರ್ಜಿಗಳು ಹಾಕ್ತಾರೆ ಅವ್ರ ಹರದಲ್ಲಿ ಅಂತ ನೋಡ್ತಕ್ಕಂಥದ್ದು, ಆ ಏರಿಯಾದಲ್ಲಿ ಕನ್ಸ್ಟ್ರಕ್ಷನ್ ಸೈಟ್ ಏನ್ ನಡೀತಾ ಇರುತ್ತೆ ಆ ಕನ್ಸ್ಟ್ರಕ್ಷನ್ ಸೈಟ್ಗೆ ಹೋಗ್ಬೇಕು. ಯಾರ್ದೇ ಕಾರ್ಡ್ ಇಲ್ಲ ಅಂತಂದ್ರೆ ಆನ್ಲೈನ್ ಇಂಟಿಗ್ರೇಟ್ ಮಾಡಿದ್ವಿ, ಬೆಂಗಳೂರು ಆಫೀಸ್ಗೆ ಇಂಟಿಗ್ರೇಟ್ ಆಗಿರ್ತದೆ. ಚೆಕ್ ಮಾಡ್ತೀವಿ, ಅವನ ಹತ್ರ ಕಾರ್ಡ್ ಇಲ್ಲ ಅಂದ್ರೆ ನೇರವಾಗಿ ಕಾರ್ಡ್ ಕೊಡ್ತಕ್ಕಂಥ ಕೆಲಸನೂ ಮಾಡ್ತೀವಿ. ಓಕೆ ಸರ್, ನಾವೊಂದಷ್ಟು ಜನ ಫೀಲ್ಡ್ ಸರ್ವೆ ತರ ಮಾಡ್ದು, ಗ್ರೌಂಡ್ ರಿಪೋರ್ಟ್ ಹಾಗೆ ಹೇಳ್ದಂತವ್ರೆಲ್ಲರೂ ಕೂಡ ನಮ್ಗೆ ಕಾರ್ಡ್ ಮುಂಚೆ 3 ವರ್ಷದವರೆಗೂ ಕೂಡ ಅದು ವ್ಯಾಲಿಡಿಟಿ ಇತ್ತು, ಈಗ 1 ವರ್ಷಕ್ಕೆ ಮಾಡಿದ್ದಾರೆ. ಮತ್ತೆ ಅದು ರಿನಿವಲ್ ಮಾಡಿಸ್ಬೇಕು ಅಂದ್ರೂ ಕೂಡ ಅದೇನೋ ಸೈಟ್ ಇಂಜಿನಿಯರ್ ಸೈನ್ ಬೇಕು. ನಾವ್ ಇವತ್ತು ಇಲ್ಲಿ ಕೆಲಸ ಮಾಡ್ರೆ ಇನ್ನೊಂದು ತಿಂಗಳು ಬಿಟ್ಟು ಇನ್ನೊಂದು ಕಡೆ ಕೆಲಸ ಮಾಡ್ತೀವಿ. ಇದನ್ನ ರಿನಿವಲ್ ನ ಸ್ವಲ್ಪ ಸರಳೀಕೃತ ಮಾಡ್ಕೊಡ್ಬೇಕು ಅನ್ನುವಂತ ಬೇಡಿಕೆ ಇಟ್ಟಿದೆ. ಅದೇ ಈಗ ನಮ್ಮ ಆಫೀಸ್ ಆಗ್ಬಿಟ್ರೆ ಈ ಆಂಬ್ಯುಲೆನ್ಸ್ ಗಾಡಿ ಏನ್ ಮಾಡ್ತಾ ಇದೀವಿ, ಸೈಟ್ಗೆ ಹೋಗುತ್ತೆ. ಈ 43 ಸೆಕ್ಟರ್ಗಳಲ್ಲಿ ಇದೇ ಗಾಡಿ ಮಾಡಿದೀವಿ. ಸೊ ಈಗ ಯಾರ್ಯಾರಿಗೆ ರಿನಿವಲ್ ಆಗಿಲ್ಲ, ಯಾರು ರಿನಿವಲ್ ಆಗಿದ್ದಾರೆ, ರಿನಿವಲ್ ಫೇಕ್ ಆಗಿ ಮಾಡ್ಕೊಂಡಿದ್ರೆ ಆಗಿರಲಿ, ಕಾರ್ಡ್ಗಳು ಫೇಕ್ ಮಾಡ್ಕೊಂಡಿದ್ರೆ ಇದಕ್ಕೆಲ್ಲ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗುತ್ತೆ. ಸ್ವಲ್ಪ ಇನ್ನೊಂದ್ 2-3 ತಿಂಗಳ ಕಾಲಾವಕಾಶ ಕೊಟ್ರೆ ಬಹಳಷ್ಟು ಬದಲಾವಣೆಗಳು ನೀವು ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ ನಲ್ಲಿ ಕಾಣಬಹುದು. ಓಕೆ ಸರ್, ಈಗ ನನಗೆ ಇರೋ ಮಾಹಿತಿ ಪ್ರಕಾರ ಸ್ವಲ್ಪ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಾರ್ಮಿಕರ ಸಂಖ್ಯೆ ಕೂಡ, ಅಂದ್ರೆ ಅಧಿಕಾರಿಗಳು ಅಥವಾ ಫೀಲ್ಡ್ ವರ್ಕ್ ಮಾಡುವಂತ ಕಾರ್ಮಿಕರ ಸಂಖ್ಯೆ, ಸಿಬ್ಬಂದಿ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳಿದ್ರಿ. ಹೊಸ ಯೋಜನೆ ಮಾಡ್ತಿದ್ದೀರಿ, ಅದಕ್ಕೆಲ್ಲರೂ ಕೂಡ ಇನ್ನೂ ಎಕ್ಸ್ಟ್ರಾ ಎಂಪ್ಲಾಯ್ಸ್ ಬೇಕಾಗುತ್ತೆ. ಅವ್ರನ್ನೇನೋ ತೆಗೆದುಕೊಳ್ಳುವಂತದ್ದು ಆಗುತ್ತೆ ಸರ್? ಇಲ್ಲ, ಅದು ನಮ್ಮ ಎಲ್ಲಾ ಇಲಾಖೆಗಳಲ್ಲಿ ಆಬ್ವಿಯಸ್ಲಿ ನಾವು 100% ಇಲ್ಲ. ನಮ್ಮ ಇಲಾಖೆಗಳು ಕಮ್ಮಿ ಇದೆ. ನಮ್ದೇನಾಗಿದ್ದಾರೆ, ವಿಸ್ತಾರ ಬಹಳ ದೊಡ್ಡದಿದೆ. ನಮಗೆ ಸುಮಾರು ಎಲ್ಲಾ ಕಾರ್ಮಿಕರು ನಮಗೆ ಬರ್ತಾರೆ. ನಾವು ರೂಲ್ ಮೇಕಿಂಗ್ ನಲ್ಲಿ ಇದ್ದೀವಿ. ಸೊ ನಮಗೆ ಸೈಟ್ ಇನ್ಸ್ಪೆಕ್ಷನ್ಸ್ ಗಳು ಜಾಸ್ತಿ ಆದಂತ ಸಂದರ್ಭದಲ್ಲಿ ಅಥವಾ ಫಲಾನುಭವಿಗಳಿಗೆ ನಾವು ನೇರವಾಗಿ ನೋಡ್ಬೇಕಂತಂದಾಗ ನಮ್ಮಲ್ಲಿ ಜನ ಇಲ್ಲ. ಇಷ್ಟು ಜನ ನೋಡ್ಬೇಕಂದ್ರೆ ಆಗೋದಿಲ್ಲ. ಅದಕ್ಕೆ ನಾವು ಇದು ಒಂದು ಔಟ್ಸೋರ್ಸ್ ಅಂತ ಟೆಂಡರ್ ನ ಕರೆದಿದ್ದೇವೆ. ಈಗ 43 ಸೆಕ್ಟರ್ಗಳಲ್ಲಿ 43 ಗಾಡಿ ಆಗ್ಬಿಡ್ತಾವೆ. ಇದಾಗೋದ್ರಿಂದ ಪ್ರತಿಯೊಬ್ಬರಿಗೆ ಫಲಾನುಭವಿಗಳು ನಾವೇ ನೇರವಾಗಿ ಹೋಗಿ ಚೆಕ್ ಮಾಡ್ತಕ್ಕಂಥ ಕೆಲಸ ಆಗುತ್ತೆ. ಒಂದ್ಸಲಿ ಚೆಕ್ ಮಾಡಿದ್ಮೇಲೆ ಆಗ್ಲೇ ನೆಸಿಟಿ ಇಲ್ಲ ಅವ್ರಿಗೆ ಚೆಕ್ ಮಾಡೋದು. ನಾವು 1 ವರ್ಷಕ್ಕೆ, 3 ವರ್ಷಕ್ಕೆ, 2 ವರ್ಷಕ್ಕೆ ವ್ಯಾಲಿಡ್ ಇರ್ತದೆ. ಎಲ್ಲ ಆನ್ಲೈನ್ ಸಿಸ್ಟಮ್ ತರ್ತಾ ಇದೀವಿ. ಮುಂದ್ಗಡೆ ಇದರಿಂದ ನಾನೇನು 100% ಬದಲಾವಣೆ ಆಗ್ತಂತ ಹೇಳೋದಲ್ಲ, ಬಟ್ ಅಟ್ಲೀಸ್ಟ್ 70-80% ಬದಲಾವಣೆ ಕಾಣಬಹುದು. ಇದರಿಂದ ಮುಂದೆ ಕನ್ಸಿಕ್ಯೂಟಿವ್ ಇಯರ್ಸ್ ನಲ್ಲಿ ಇದೊಂದು ಟ್ರಾನ್ಸ್ಪರೆನ್ಸಿ ಬರುತ್ತಂತ ಈ ಸಂದರ್ಭ ಕೇಳಿಕೆ ಚಲಾಯಿಸ್ತೀನಿ. ಸರ್, ಈಗ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ನಮ್ಗೆ ಸ್ಕಾಲರ್ಶಿಪ್ ಬರ್ತಿಲ್ಲ ಸರ್, ಏನಾಗಿದೆ ಅಂತ ಗೊತ್ತಿಲ್ಲ ಅಂತ ಹೇಳಿ ನಾವು ಇತ್ತೀಚೆಗೆ ರಿಪೋರ್ಟ್ ಮಾಡ್ಬೇಕಾದಾಗ ಕೇಳಿದ್ರು, ಮಿನಿಸ್ಟರ್ ಸಿಕ್ಕ ದಯಮಾಡಿ ಕೇಳಿ ಅಂತಂದ್ರು ಸರ್. ಇಲ್ಲ, ಅವರಿಗೆ ತಪ್ಪು ಮಾಹಿತಿ ಇದೆ. ಏನಾಗಿದೆ, ಕಳೆದ ಸರ್ಕಾರಗಳಲ್ಲಿ ಯಾವಾಗ ಈ ಫೀಸ್ಗಳನ್ನ ಜಾಸ್ತಿ ಮಾಡ್ಬಿಟ್ರು, ಆ ಫೀಸ್ಗಳು ಜಾಸ್ತಿ ಮಾಡಿದಾಗ ಅವ್ರಿಗೆ ಬಂದಿರತಕ್ಕಂಥ ಅರ್ಜಿಗಳು ಕೇವಲ 2-2.5 ಲಕ್ಷ ಆಯ್ತು. ಆ ಸರ್ಕಾರಗಳು ಜಾಸ್ತಿ ದುಡ್ಡು ಕೊಟ್ಟ ತಕ್ಷಣ ನಮಗೆ ಸುಮಾರು 13 ಲಕ್ಷ ಅರ್ಜಿ ಬಂತು. ಅವ್ರು ಕೊಟ್ಟಿರ್ತಕ್ಕಂಥ ದುಡ್ಡು ಅಷ್ಟೇ ನಾವು ಕೊಟ್ರೆ ನಮಗೆ 1800 ಕೋಟಿ ಬೇಕಾಗಿದೆ. ನಮ್ಗೆ ಇರ್ತಕ್ಕಂಥದ್ದು 1000 ಕೋಟಿ. ಅದ್ರ ಜೊತೆಗೆ ಫೇಕ್ ಕಾರ್ಡ್ಸ್ಗಳು ಬಹಳ ಇದ್ವು. ನಾವು ಆಡಿಟ್ ಸರ್ವೆ ಮಾಡಿದಾಗ ಗೌರ್ಮೆಂಟ್ ಆಫೀಸರ್ಸ್ ತಗೊಂಡಿದ್ದಾರೆ, ಸೌಕಾರ ಮಕ್ಕಳು ತಗೊಂಡಿದ್ದಾರೆ, ಲ್ಯಾಪ್ಟಾಪ್ಗಳು ಬರೀ ಸೌಕಾರಿಗೆ ಹೋಗಿದೆ. ಈ ತರ ಎಲ್ಲ ಈಗ ಅದ ಏನ್ ವಾಟ್ ಹಸ್ ಹ್ಯಾಪನ್ ಬ್ಯಾಕ್ ಅದ್ರ ಬಗ್ಗೆ ಮಾತನಾಡಿ ಏನು ಉಪಯೋಗ ಆಗೋದಿಲ್ಲ. ಸೊ ಪ್ರೆಸೆಂಟ್ ಫ್ಯೂಚರ್ ಏನಾಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಪ್ರೆಸೆಂಟ್ ನಲ್ಲಿ ಯಾವ ಕಟ್ಟಡ ಕಾರ್ಮಿಕ ಯಾರು ಬೆವರು ಸುರಿಸಿ ನಮಗೆ ಆದಾಯವನ್ನು ಕೊಡ್ತಾ ಇದ್ದಾನೆ ಅಂತವ್ರ ಮನೆಗೆ, ಅವರಿಗೆ, ಅವ್ರ ಕುಟುಂಬಕ್ಕೆ ಅನುಕೂಲ ಆಗ್ಬೇಕಂತ ನಮ್ಮ ಉದ್ದೇಶ. ಅದಕ್ಕೆ ಸ್ವಲ್ಪ ಕಾಲಾವಕಾಶ ಕೊಡಿ. ಆದ್ರೂ ಕೂಡ ಕಳೆದ ಬಾರಿ ನಾವು 9 ಲಕ್ಷ ಮಕ್ಕಳಿಗೆ ಸ್ಟೈಫಂಡ್ ಅನ್ನು ಕೊಟ್ಟಿದ್ದೇವೆ, ಸ್ಕಾಲರ್ಶಿಪ್ ಅನ್ನು ಕೊಟ್ಟಿದ್ದೇವೆ. ಈ ಬಾರಿ ಕೂಡ ಸುಮಾರು 8 ಲಕ್ಷ ಚಿಲ್ಲರೆ ನಮಗೆ ಅರ್ಜಿಗಳು ಬಂದಿದ್ದಾವೆ. ಈ ಬಾರಿಗೂ ಕೊಡ್ತೇವೆ. ಅದ್ರಾಗ ಹೈಯರ್ ಎಜುಕೇಶನ್ ಗೆ ಅವ್ರೇನ್ ಕೊಟ್ಟಿದ್ರು ಅದು ಸಂಪೂರ್ಣ ಕೊಡೋದಲ್ಲ, ನಾವೇನ್ ನಿಗದಿ ಮಾಡಿದೀವಿ ಅದಕ್ಕೆ ಸ್ವಲ್ಪ ಜಾಸ್ತಿ ಕೊಡ್ತಕ್ಕಂಥ ಕೆಲಸ ಖಂಡಿತವಾಗಿ ಮಾಡ್ತೀವಿ. ಓಕೆ ಸರ್, ಈಗ ಗಿಗ್ ಕಾರ್ಮಿಕರಿಗೋಸ್ಕರ ಒಂದು ಬಿಲ್ ತರ್ತಿದ್ರಿ. ಈಗ ಜನಕ್ಕೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸರ್, ಗಿಗ್ ಕಾರ್ಮಿಕ ಅನ್ನೋದು ಯಾರು ಬರ್ತಾರೆ, ಏನ್ ಉಪಯೋಗ ಅಂತ ಸರ್? ಗಿಗ್ ಕಾರ್ಮಿಕ ಅಂತಂದ್ರೆ ಯಾರು ಪ್ಲಾಟ್ಫಾರ್ಮ್ ನಲ್ಲಿ ಟ್ರಾನ್ಸ್ಪೋರ್ಟ್ ಸರ್ವಿಸ್ ಮಾಡ್ತಾ ಇದಾರೆ, ಫ್ಲಿಪ್ಕಾರ್ಟ್ ಇರ್ಬೋದು, ನಿಮ್ ಅಮೆಝಾನ್ ಇರ್ಬೋದು, ನಿಮ್ ಝೊಮ್ಯಾಟೊ ಇರ್ಬೋದು, ನಿಮ್ ಸ್ವಿಗ್ಗಿ ಇರ್ಬೋದು, ಈಗ ಬರ್ತಕ್ಕಂಥದ್ದು
ಲಾಸ್ಟ್ ಮೂಮೆಂಟ್ ಬಹಳಷ್ಟು ಆಪ್ಸ್ಗಳು ಇದಾವೆ. ಈ ಆಪ್ಸ್ ಗಳಲ್ಲಿ ಆನ್ಲೈನ್ ಸರ್ವಿಸ್ ಮಾಡಿ ಗೂಡ್ಸ್ ನ ಆಗಿರ್ಲಿ ಫುಡ್ ನ ಆಗಿರ್ಲಿ ಡೆಲಿವರಿ ಮಾಡ್ತಾರೆ. ದಿಸ್ ಇಸ್ ಕಾಲ್ಡ್ ಅಸ್ ಗಿಗ್ ಎಕಾನಮಿ ಅಥವಾ ಗಿಗ್ ವರ್ಕರ್ಸ್ ಅಂತ ಹೇಳ್ತೀವಿ. ಈ ಗಿಗ್ ಎಕಾನಮಿ ಗಿಗ್ ವರ್ಕರ್ಸ್ ಮುಂದ್ಗಡೆ ಬೆಳಿತಾನೆ ಹೋಗ್ತಾರೆ. ಆಮೇಲೆ 2 ಟೈರ್ ಸಿಟಿ ಕೂಡ ಹೋಗುತ್ತೆ. ಹಂಗಾಗಿ ಬಹುತೇಕ ನಾವು ಸುಮಾರು ಇಂಡಿಯಾನಲ್ಲಿ ಯಾವ ರೀತಿ ಇಂತ ಒಂದು ಕಾನೂನು ಇಲ್ಲ ಅಂತ ಒಂದು ಕಾನೂನನ್ನ ತರ್ತಾ ಇದೀವಿ. ಇನ್ನ 2-3 ವಾರದಲ್ಲಿ ಇದು ಕ್ಯಾಬಿನೆಟ್ ನಲ್ಲಿ ಒಪ್ಪಿಗೆ ಆದ ನಂತರ ಮುಂದಿನ ಸೆಷನ್ ನಾವು ತಂದ್ಬಿಟ್ಟು ಇದು ಕಾನೂನು ಲಾಗು ಮಾಡಿದ್ಮೇಲೆ ಇದಕ್ಕೆ ಲಕ್ಷಾಂತರ ಗಿಗ್ ವರ್ಕರ್ಸ್ಗೆ ಅಂದ್ರೆ ಏನ್ ಈ ಪ್ಲಾಟ್ಫಾರ್ಮ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗುತ್ತೆ. ಏನ್ ನಮ್ಮ ಉದ್ದೇಶ ಯಾಕಂತಂದ್ರೆ ಯಾವ ಒಬ್ಬ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥ ಎಸ್ಪೆಷಲಿ ಬೈಕ್ ನಲ್ಲಿ ಹೋಗ್ತಕ್ಕಂಥವನು ಅವನು 12ರಿಂದ 14 ತಾಸು ಕೆಲಸ ಮಾಡ್ತಿದ್ರೆ ಅವನು ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಕುಡಿತಾನೆ ಅಂತಂದ್ರೆ ನೀವು ಯಾವುದೇ ಕಾರಣಕ್ಕೆ ಅವನು 10ರಿಂದ 15 ವರ್ಷ ಲೈಫ್ ಒಂದು ಕಾಂಪ್ರಮೈಸ್ ಆಗುತ್ತೆ. ಹೌದು. ಸೊ ಇವ್ರೇನು ನಮಗೆ ಕೆಲವರು ಅಡೆತಡೆ ಮಾಡ್ತಾ ಇದಾರೆ ಕಾನೂನಿಗಾಗಿ, ಅವ್ರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದಾನೆ. ಯಾರು ಈ ಇಂಟ್ರೆಸ್ಟೆಡ್ ಪಾರ್ಟೀಸ್ಗಳು ಕೆಲವರು ಇದ್ರ ಬಗ್ಗೆ ವಿರುದ್ಧವಾಗಿ ಮಾತನಾಡ್ತಿದ್ದಾರೆ ಅವ್ರಿಗೆ ಕೈ ಮುಗಿದು ತಮ್ಮ ಮುಖಾಂತರ ಮನವಿಯನ್ನು ಮಾಡ್ಕೊಳ್ತೀನಿ. ಯಾವ ಮನುಷ್ಯ ಅವನು 10ರಿಂದ 12 ತಾಸು ಆ ಸಿಗ್ನಲ್ ಗಳಲ್ಲಿ ನಿಂತ್ಕೊಂಡು ಕೆಜಿ ಗಟ್ಲೆ ಆ ಕಾರ್ಬನ್ ಡೈಆಕ್ಸೈಡ್ ಏನ್ ಒಳಗ್ ತಗೊಳ್ತಾ ಇದ್ದಾನೆ, ನೀವ್ ಎಷ್ಟೇ ದುಡ್ಡು ಕೊಟ್ರು ಕಮ್ಮಿ. ಯಾಕಂದ್ರೆ 10ರಿಂದ 15 ವರ್ಷ ಒಂದು ಲೈಫ್ ಕಮ್ಮಿ ಆಗುತ್ತೆ. ಅಂತವ್ರ ಬಗ್ಗೆ ಕಾಜಿ ಇದೆ ನಮಗೆ. ಆ ಕಾಜಿಗೋಸ್ಕರ ಈ ಬಿಲ್ ತರ್ತಕ್ಕಂಥದ್ದು. ತಾವೇನು ಬಂಡವಾಳ ಏನು ಹಾಕಿಲ್ಲ, ಅವರು ಒಂದು ಆಪ್ ಮಾಡಿದಾರೆ ಅಷ್ಟೇ. ನಾನು ಅವ್ರ ವಿರುದ್ಧವಾಗಿ ಮಾತನಾಡ್ತಿಲ್ಲ. ಆಪ್ ಮುಖಾಂತರ ಅವ್ರ ಬಿಸ್ನೆಸ್ ಇದೆ, ಬಂಡವಾಳ ಇವ್ರದೇ. ಪಾಪ ನಮ್ಮೂರೇ ಗಾಡಿ ಹಾಕೋಬೇಕು, ನಮ್ಮೂರ್ದೇ ಕಾರ್ ಇರುತ್ತೆ, ನಮ್ಮೂರ್ದೇ 407 ಇರ್ತದೆ, ನಮ್ಮೂರ್ದೇ ಲಾರಿ ಇರ್ತದೆ. ಇವ್ರು ಅವ್ರಿಗೆ ವ್ಯವಹಾರ ಕೊಡ್ತಾರೆ. ಅಷ್ಟಕ್ಕಾಗಿ ಬಹಳ ದೊಡ್ಡದಾಗಿ ಒಂದು ಸಣ್ಣ ಸ್ಮಾಲ್ ಸೋಷಿಯಲ್ ವೆಲ್ಫೇರ್ ಸ್ಕೀಮಿಗೆ ಕೆಲವರು ಎಲ್ಲರೂ ನೆಗೆಟಿವ್ ಇದೆ ಅಂತ ಹೇಳ್ತಾರಲ್ಲ, ಕೆಲವಾರು ನೆಗೆಟಿವ್ ಇದಾರೆ. ತಮ್ಮ ಮುಖಾಂತರ ಮೆಮೊರಿ ಮಾಡ್ತಕ್ಕಂಥದ್ದು. ಯಾವೊಬ್ಬ ಮನುಷ್ಯ ಅವನು ಕೆಜಿ ಗಟ್ಲೆ ಕಾರ್ಬನ್ ಡೈಆಕ್ಸೈಡ್ ಆ ಸಿಗ್ನಲ್ ಅಲ್ಲಿ ತಗೊಂಡು ನಿಮ್ಗೋಸ್ಕರ ಏನೋ ಇವತ್ತು ಬಿಸ್ನೆಸ್ ಮಾಡಿ ನಿಮಗೆ ಇವತ್ತು 1000 ಕೋಟಿ ವ್ಯಾಪಾರ ಮಾಡ್ಕೊಡ್ತಿದ್ದಾನೆ, ಅಂತವ್ರ ಬಗ್ಗೆ ತಮಗೆ ಕಾಜಿ ಇರ್ಲಿ ಅಂತ ತಮ್ಮ ಮುಖಾಂತರ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊಳ್ತೀನಿ. ಓಕೆ ಸರ್, ಈ ಹಿಂದಿನ ಸರ್ಕಾರಗಳಲ್ಲೂ ಕೂಡ ಈ ಕಟ್ಟಡ ಕಾರ್ಮಿಕ ಸಂಘಟನೆ ರಿಜಿಸ್ಟರ್ ಆಗಿರುವಂತಹ ಸಂಘಟನೆಗಳು ಅವ್ರಿಗೆ ಈ ಕಾರ್ಡ್ ಅನ್ನ ಮಾಡ್ಕೊಡಕ್ಕೆ ಒಂದು ಅವಕಾಶ ಇತ್ತು. ಅದೆಲ್ಲವೂ ಕೂಡ ಸ್ಟಾಪ್ ಮಾಡಿದ್ವಿ. ಅದರಿಂದ ಫಲಾನುಭವಿಗಳಿಗೆ ಅರ್ಹ ಫಲಾನುಭವಿಗಳು ಅವರು ಕೂಡ ಕಾರ್ಡ್ ಮಾಡ್ಕೊಟ್ಟಿದ್ರೆ, ಜೊತೆಗೆ ಒಂದಷ್ಟು ಇಲ್ಲಿ ಅವ್ಯವಹಾರ ಆಗೋಕ್ಕೂ ಕೂಡ ಕಾರಣ ಆಗಿತ್ತು. ಅವ್ರಿಗೆ ಏನಾದ್ರು ಕೂಡ ಮತ್ತೆ ಕಾರ್ಡ್ ನ ಮಾಡ್ಕೊಡೋದಕ್ಕೆ ಪರ್ಮಿಷನ್ ಸ್ವಲ್ಪ ಇನ್ನೊಂದು ಸೆಟ್ಲ್ ಆಗ್ಲಿ, ಇನ್ನೊಂದು ತಿಂಗಳು 2 ತಿಂಗಳು ಆದ್ಮೇಲೆ ಸೆಟ್ಲ್ ಮಾಡಿ ಅದಕ್ಕೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬಿಟ್ಟು ಟ್ರೇಡ್ ಯೂನಿಯನ್ಸ್ ಇಲ್ಲಾರಂಗ್ ನಾವಿಲ್ಲ. ಟ್ರೇಡ್ ಯೂನಿಯನ್ಸ್ ಇವಾಗಲ್ಲ, ಸ್ವಾತಂತ್ರ್ಯ ಸಿಕ್ಕಾಗ್ಲಿಂದ ಈ ದೇಶದಲ್ಲಿ ಅದಕ್ಕಿಂತ ಮೊದಲು ಯಾವಾಗ್ಲೂ ಅವರೇ ಹೋರಾಟ ಮಾಡಿರ್ತಕ್ಕಂಥ. ಇವತ್ತು ಕಾನೂನು ವಿರುದ್ಧ, ಕಾನೂನು ಪರವಾಗಿ ಕೆಲವು ಸಂದರ್ಭದಲ್ಲಿ ನಾವು ತಂದಿರ್ತಕ್ಕಂಥ ಕಾನೂನು ವಿರುದ್ಧನೂ ಹೋರಾಟ ಮಾಡಿದ್ದಾರೆ, ಕಾನೂನು ಪರವಾಗಿ ಹೋರಾಟ ಮಾಡಿದ್ದಾರೆ, ಕಾನೂನು ಬರ್ಲಿ ಅಂತಾನು ಹೋರಾಟ ಮಾಡಿದ್ದಾರೆ. ಯಾಕಂದ್ರೆ ಸರ್ಕಾರಗಳು ಕೆಲವು ತಂದಿರ್ತಕ್ಕಂಥ ನಿಯಮಗಳಿಗೆ ಅವ್ರ ವಿರುದ್ಧನೂ ಇರ್ತಾರೆ. ಸೊ ಅವಾಗ್ಲಿಂದ ಇಲ್ಲಿವರೆಗೆ ಅವತ್ತು ಹೋರಾಟ ಮಾಡಿದ್ದಾರೆ. ಅವ್ರ ಸಹಕಾರ ಇಲ್ಲಾರಂಗೆ ಇಡೀ ದೇಶದಲ್ಲಿ ಕಾರ್ಮಿಕರ ಸಂಘಟನೆ, ಕಾರ್ಮಿಕರ ಯೂನಿಯನ್, ಟ್ರೇಡ್ ಯೂನಿಯನ್ ಇಲ್ಲಾರಂಗೆ ಈ ದೇಶದ ಬುನಾದಿ ಅವರು. ಎಲ್ಲಾ ಹೋರಾಟದ ಬುನಾದಿಯಲ್ಲಿ ಅವರು ಪ್ರಮುಖವಾದಂತ ಬುನಾದಿಗಳು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಲ್ಲಿ ಕೂಡ ಮನವಿ ಮಾಡತಕ್ಕಂಥದ್ದು. ಇನ್ನೂ ಒಂದು 2 ತಿಂಗಳ ಕಾಲಾವಕಾಶ ಆದ್ಮೇಲೆ ಅವ್ರ ಜೊತೆಗೆ ಮೀಟಿಂಗ್ ಮಾಡಿ ಇದು ಹೆಂಗ್ ಇಂಪ್ಲಿಮೆಂಟ್ ಮಾಡ್ಬೇಕು ನಾವೊಂದು ಪ್ರಯತ್ನ ಮಾಡ್ತಾ ಇದೀವಿ. ಎಲ್ಲ ಪ್ರಯತ್ನಗಳಲ್ಲಿ 100% ಸಕ್ಸಸ್ಫುಲ್ ಆಗೋದಲ್ಲ, ಬಟ್ ಅವ್ರ ಸಹಕಾರದೊಂದಿಗೆ ಮಾಡ್ತೀವಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಸರಿ, ಅಂಬೇಡ್ಕರ್ ಸಹಾಯ ಹಸ್ತ ಯಾವಾಗಿಂದ ಜಾರಿಗೆ ಬರ್ಬೋದು ಸರ್? ಅಂಬೇಡ್ಕರ್ ಸಹಾಯ ಹಸ್ತ ಬಹುತೇಕ ಜನವರಿ 8ರಿಂದ ಪ್ರಾರಂಭ ಆಗುತ್ತೆ. ಅದ್ರಲ್ಲಿ ಏನಾದ್ರು ಎಕ್ಸ್ಟ್ರಾ ಉಪಯೋಗಗಳಿದೆಯಾ ಸರ್? ಇಲ್ಲ, ಗಾಡಿನೇ ಆಟೋಮೈಸ್ ಗಾಡಿ ಇರ್ತದೆ. ನೇರವಾಗಿ ನಾವು ಯಾರೇ ಒಬ್ಬರು ಕಟ್ಟಡ ಕಾರ್ಮಿಕ ಬೈ ಚಾನ್ಸ್ ಅವನು ಹೆಸರಿಲ್ಲ ಅಂತಂದ್ರೆ ನಾವು ಆಟೋಮೆಟಿಕ್ ರಿಜಿಸ್ಟರ್ ಮಾಡ್ಕೊಡ್ಬಹುದು. ಸೊ ಬೇರೆ ಬೆನಿಫಿಟ್ಸ್ ಅವ್ರಿಗೆ ಕೊಡ್ತಕ್ಕಂಥದ್ದು ಅಲ್ಲೇ ಸ್ಪಾಟ್ ಅಲ್ಲಿ ಮಾಡ್ಬೋದು. ಎಲ್ಲ ಸ್ಪಾಟಿಗೆ ಹೋಗ್ತಾರೆ, ಫೇಸ್ ರೆಕಗ್ನಿಷನ್ ಮಾಡ್ತೀವಿ, ತಮ್ ರೆಕಗ್ನಿಷನ್ ಮಾಡ್ತೀವಿ. ಸೊ ಈ ಏನು ತಂತ್ರಜ್ಞಾನ ಇದೆ, ಹೊಸ ಟೆಕ್ನಾಲಜಿ ಏನಿದೆ, ಆ ಟೆಕ್ನಾಲಜಿನ ನಾವು ಆಡ್ ಮಾಡ್ತಾ ಹೋದ್ರೆ ಅವ್ರು ಎಲ್ಲೇ ಕೆಲಸ ಮಾಡ್ಲಿ, ಈ ಬೆಂಗಳೂರಿನಲ್ಲಿ ಕೆಲಸ ಮಾಡೋದನ್ನು ಕೂಡ ನಮ್ ಡಾಟಾ ಸಿಗುತ್ತೆ, ಬೀದರ್ನಲ್ಲಿ ಕೆಲಸ ಮಾಡೋದನ್ನು ಡಾಟಾ ಸಿಗುತ್ತೆ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕಡೆ ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ, ಯಾರು ಎಲ್ಲೇ ಕೆಲಸ ಮಾಡಿದ್ರೆ ಅವ್ರು ನಮಗೆ ಡಾಟಾ ಸಿಗುತ್ತೆ. ಇನ್ನೊಂದು GSA ಮ್ಯಾಪಿಂಗ್ ಅಂತ ಮಾಡ್ತಾ ಇದೀವಿ. GSA ಮ್ಯಾಪಿಂಗ್ ಮಾಡೋದ್ರ ಮುಖಾಂತರ ಏನಾಗುತ್ತೆ ಅಂದ್ರೆ ಕರ್ನಾಟಕದಲ್ಲಿ ಎಲ್ಲೇ ಕಟ್ಟಡ ನಡೀತಿದ್ರೆ ಅದ್ ಇನ್ಫಾರ್ಮೇಶನ್ ನಮಗೆ ಸಿಗುತ್ತೆ. ಆ GSA ಮ್ಯಾಪಿಂಗ್ ಮಾಡಿದ್ರೆ ನಮ್ಮ ಆದಾಯನೂ ಜಾಸ್ತಿ ಆಗುತ್ತೆ. ಈಗ ನಮ್ದೇನು 1,000ಕ್ಕೂ ಚಿಲ್ಲರೆ ನಮ್ಮ ಆದಾಯ ಇದೆ, ಅದು 2,000 ಹೋಗ್ತಕ್ಕಂಥ ಸಾಧ್ಯತೆನೂ ಇದೆ. 2007ನೇ ಇಸ್ವಿಯಿಂದ ಇಲ್ಲಿವರೆಗೆ 2007ನೇ ಇಸ್ವಿಯಿಂದ ಇಲ್ಲಿವರೆಗೆ ಏನು ನಮ್ಮಲ್ಲಿ ಆದಾಯ ಸಿಗ್ಬೇಕಾಗಿತ್ತು ಅಷ್ಟು ಮಟ್ಟಿಗೆ ನಮಗೆ ಆದಾಯ ಸಿಕ್ಕಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಹಂಗಾಗಿ ಮತ್ತೆ ಅದನ್ನ ರೀಕನ್ಸಿಲೇಷನ್ ಕೂಡ ಮಾಡ್ತೀವಿ. ರೀಕನ್ಸಿಲೇಷನ್ ಮಾಡ್ಬಿಟ್ಟು ನಾವು
ಯಾರ್ಯಾರು ನಮಗೆ ತಕ್ಕ ಮಟ್ಟ ಯಾರು ಸೆಸ್ ಕೊಡ್ಬೇಕಾಗಿತ್ತು ಅಷ್ಟು ಸೆಸ್ ಕೊಟ್ಟಿದ್ರಲ್ಲ ಕೂಡ ಚೆಕ್ ಮಾಡ್ತೀವಿ. ಈ ಅಂಬೇಡ್ಕರ್ ಸೇವಾ ಕೇಂದ್ರ ಅಂತ ಏನಿದೆ, ಈ ಅಂಬೇಡ್ಕರ್ ಸೇವಾ ಕೇಂದ್ರ 43 ಸೆಕ್ಟರ್ಗಳಲ್ಲಿ ಪ್ರಾರಂಭ ಮಾಡ್ತೀವಿ. ಅದಕ್ಕೆ ಈ 43 ಸೆಕ್ಟರ್ ನಲ್ಲಿ ಪ್ರಾರಂಭ ಆದ ತಕ್ಷಣ ಇವ್ರ ಕೆಲಸ ಏನಂತಂದ್ರೆ ಆ ಝೋನ್ ನಲ್ಲಿ, ಆ ಸೆಕ್ಟರ್ ಅಂತ ಏನ್ ಹೇಳ್ತೀವಿ, 43 ಸೆಕ್ಟರ್ 43 ಝೋನ್ ಇದೆ, ಆ ಝೋನ್ ಅಲ್ಲಿ ಇರ್ತಕ್ಕಂಥ ಕಟ್ಟಡ ಕಾರ್ಮಿಕರ ಮನೆಗೆ ಹೋಗಿ ಅವ್ರು ಚೆಕ್ ಮಾಡ್ಬೇಕು. ಈಗ 43 ಗಾಡಿಗಳು ಮಾಡ್ತಾ ಇದ್ವಿ. ಇದು ಇಡೀ ವರ್ಷ ಪೂರ್ತಿ ಅಲ್ಲ, ಎಲ್ಲಿವರೆಗೆ ನಮ್ಮ ಸ್ಕೀಮ್ ಇದೆ ಅವ್ರು ಹೋಗಿ ನಿಮ್ ಮನೆಗೆ ಒಂದ್ಸಲಿ ಬಂದ್ಮೇಲೆ ಇನ್ನೊಂದ್ಸಲಿ ಬರ್ತಕ್ಕಂಥ ಅವಶ್ಯಕತೆ ಇಲ್ಲ 1 ವರ್ಷವರೆಗೆ. ಸೊ ಹಂಗಾಗಿ ನಮಗೆ ಸಂಪೂರ್ಣ ಮಾಹಿತಿ ನೇರವಾಗಿ ಸಿಕ್ಬಿಡುತ್ತೆ. ಇದೊಂದು ಪ್ರಯತ್ನ ಮಾಡ್ತಾ ಇದೀವಿ. ಸರ್ ಕೊನೆಯದಾಗ ಒಂದ್ ಪ್ರಶ್ನೆ ಸರ್, ಫೀಲ್ಡ್ ಹೋದಾಗ ಕೇಳಿವಂಥದ್ದು ಸರ್, ನಾವೀಗ ಒಂದು 6 ತಿಂಗಳು ಕಟ್ಟಡ ಕೆಲಸ ಮಾಡ್ತೀವಿ, ಗಾರೆ ಕೆಲಸ, ಆಮೇಲೆ ನಮ್ಗೆ ಮಳೆ ಬಂತು, ಕೃಷಿ ಆರಂಭ ಮಾಡ್ತೀವಿ, ಅವ್ರು ಲೇಬರ್ ಡಿಪಾರ್ಟ್ಮೆಂಟ್ ಫೋನ್ ಮಾಡ್ತೀವಿ, ಏನ್ ಮಾಡ್ತೀವಿ ನಾವು ಕೃಷಿ ಮಾಡ್ತಿದೀವಿ ಅಂದಾಗ ನಾವು ಕೃಷಿ ರೈತರು ಅಂತ ಅನ್ಬಿಟ್ಟು ನಮ್ಗೆ ಕಾರ್ಡ್ ಕ್ಯಾನ್ಸಲ್ ಮಾಡ್ಬಿಡ್ತಾರ ಸರ್. ಈ ಗೊಂದಲಕ್ಕೆ ಏನಾದ್ರು ಪರಿಹಾರ ಸಿಗ್ ನೋಡಿ, ಕ್ಯಾನ್ಸಲ್ ಮಾಡ್ತಾನೆ ಇಲ್ಲ. ಯಾಕಂದ್ರೆ 58 ಲಕ್ಷ ಕಾರ್ಡ್ ಮಾಡಿದೀವಿ ಅಂದ್ರೆ ಇದು ಸುಮ್ನೆ ಹೇಳ್ತಾರೆ. 58 ಲಕ್ಷ ಕಾರ್ಡ್ ಇದೆ ಅಂದ್ರೆ ನಿಮ್ದು ಕಾರ್ಡ್ ಇದೆ ಅಂತಾನೆ ಅರ್ಥ. ಅದಾ ಸುಮ್ನೆ ಏನೋ 1-2 ಆಗಿರ್ಬೋದು, ಬಟ್ ಓವರ್ ಆಲ್ ಇದು ಕೇಳ್ತಕ್ಕಂಥ ಪ್ರಶ್ನೆ ಜನಕ್ಕೆ ತಪ್ಪ ಮಾಹಿತಿ ಕೂಡ ಹೋಗೋದ್ ಬೇಡ. ಇನ್ನಾದ್ರೂ 35 ಲಕ್ಷ ಕಾರ್ಡ್ ಇದಾವೆ, ಇನ್ನಾದ್ರೂ ಮತ್ 35 ಲಕ್ಷ ಕಾರ್ಡ್ ಅಷ್ಟು ಜನ ಇದಾರ. ಯಾಕಂದ್ರೆ ಜಿಲ್ಲಾವಾರು ಹೋದಾಗ ಸೆಸ್ ಎಲ್ಲ ನಮ್ಗಿಲ್ಲ. ಈಗ ಮೊನ್ನೆ ನಾವು ಬೆಂಗಳೂರಲ್ಲಿ ಒಂದು ಕಟ್ಟಡದಲ್ಲಿ ತೀರೋದ್ರು, ಅದ್ರ ಒಬ್ರು ಕನ್ನಡಿಗಲ್ಲ ಇರಬಾರ್ದು. ಅಂದ್ರೆ ಮೈಗ್ರೆಂಟ್ ಲೇಬರ್ಸ್ ಕೂಡ ಬೇರೆ ಸ್ಟೇಟ್ ಇಂದಾನೆ ಜಾಸ್ತಿ ಬರ್ತಾ ಇದಾರೆ. ಸೊ ನಾವ್ ಇದನ್ನ ಯೋಚನೆ ಮಾಡ್ಬೇಕು. ಯಾಕಂದ್ರೆ ಸುಮ್ನೆ ಫೇಕ್ ಕಾರ್ಡ್ಸ್ ಗಳನ್ನ ತೆಗಿತಕ್ಕಂಥದ್ದು ಉದ್ದೇಶ ನಮ್ದಿದೆ ಅಲ್ವಾ. ಸೊ ಇದಕ್ಕೆ ಸ್ವಲ್ಪ ಸಹಕಾರ ಸಾನೆ ಇರಲಿ ಅಂತ ತಮ್ಮ ಮುಖಾಂತರ ಮನೆ ಮಾಡ್ಬೇಕು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೋಡಿದ್ರ ಇದಿಷ್ಟು ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ತಮ್ಮ ಇಲಾಖೆಯಲ್ಲಿ ಆಗ್ತಾ ಇದ್ದಂತಹ ನಕಲಿ ಕಾರ್ಡ್ಗಳು, ಲೇಬರ್ ಕಾರ್ಡ್ಗಳನ್ನ ಹೇಗೆ ಪತ್ತೆ ಹಚ್ಚುವಂತದ್ದು, ಅದಕ್ಕೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಒಂದು ಕ್ರಮವನ್ನ ಕೈಗೊಳ್ತಾ ಇದೀವಿ, ಜೊತೆಗೆ ಒಂದು ಗೀಗ್ ಕಾರ್ಮಿಕರ ಒಂದು ಬಿಲ್ ಆಗಿರ್ಬೋದು, ಜೊತೆಗೆ ಇನ್ನೂ ಕೂಡ 23 ವರ್ಗದ ಕಾರ್ಮಿಕರನ್ನ ಈ ಒಂದು ಸಾಮಾಜಿಕ ಭದ್ರತಾ ಅಡಿಯಲ್ಲಿ ಒಂದು ಮಂಡಳಿಗೆ ಸೇರಿಸಿಕೊಳ್ಳುವಂಥದ್ದು, ಇದೆಲ್ಲದ್ರ ಬಗ್ಗೆ ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೂ ಜನರ ಸಹಕಾರವನ್ನ ಕೂಡ ಇಲಾಖೆಗೆ ಕೇಳಿರುವಂತದ್ದು. ಯಾರೆಲ್ಲ ಫೇಕ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿದ್ದೀರಾ ಅಂತವರು ತಮ್ಮ ಕಾರ್ಡ್ ಗಳನ್ನ ವಾಲಂಟ್ರಿ ಆಗಿ ಬಂದು ವಾಪಸ್ಸನ್ನ ಕೊಡಿ. ಇದರಿಂದ ಅರ್ಹ ಫಲಾನುಭವಿಗಳು ಯಾರಿದ್ದಾರೆ, ನಿಜವಾಗ್ಲೂ ಕಷ್ಟದಲ್ಲಿರುವಂತಹ ಕಾರ್ಮಿಕರಿಗೆ ಅದು ಅನುಕೂಲ ಆಗತ್ತೆ ಅನ್ನುವಂತ, ಜೊತೆಗೆ ಒಂದಷ್ಟು ಕಾರ್ಮಿಕ ಸಚಿವರಾದ ಬಳಿಕ ಏನೆಲ್ಲ ಒಂದಷ್ಟು ಚೇಂಜಸ್ ಗಳು ಮಾಡಿದ್ರು, ಅದರಿಂದ ಕೆಲವ್ರಿಗೆ ಒಂದಷ್ಟು ವಿಚಾರಗಳು ಅರ್ಥ ಆಗಿರ್ಲಿಲ್ಲ, ಅದನ್ನ ಕೂಡ ನ್ಯಾಷನಲ್ ಟಿವಿ ಈ ಒಂದು ಕಾರ್ಯಕ್ರಮದ ಮೂಲಕ ಅರ್ಥ ಮಾಡಿಸ್ಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಸಂಘಟನೆಗಳು, ಟ್ರೇಡ್ ಯೂನಿಯನ್ ಏನಿದೆ ಅವರ ಒಂದು ಸಹಕಾರವನ್ನ ಕೂಡ ಕೇಳಿದ್ದಾರೆ. ಇನ್ನ ಕೆಲವೇ ಅಥವಾ 1 or 2 months ಒಳಗಡೆ ಮತ್ತೆ ಏನು ಕಟ್ಟಡ ಕಾರ್ಮಿಕರ ಸಂಘಟನೆಗಳು ಈಗ ಒಂದು ಕಾರ್ಡ್ ಗಳನ್ನ ಮಾಡ್ಕೊಳ್ಳುವಂತ ಒಂದು ಪರ್ಮಿಷನ್ ಇತ್ತಲ್ಲ, ಅದನ್ನ 1 or 2 months ಒಳಗಡೆ ಮತ್ತೆ ನಾವು ನಿಮ್ಗೆ ಆ ಒಂದು ಅನುಮತಿಯನ್ನ ಕೊಡ್ತೇವೆ. ಸಹಕಾರವನ್ನ ಕೂಡ ಕಾರ್ಮಿಕ ಸಚಿವರು ಈ ಮೂಲಕ ಕೇಳ್ಕೊಂಡಿರುವಂತದ್ದು. ಇದೇ ಇವತ್ತಿನ ವಿಶೇಷ. ನಮಸ್ಕಾರ.